ಒಂದು ಪುಟ್ಟ ಹಳ್ಳಿಯಲ್ಲಿ ಸಾವಿತ್ರಿ ಎಂಬ ಮಹಿಳೆ ವಾಸವಾಗಿದ್ದಳು. ಅವಳ ಪತಿ ಈಶ್ವರಪ್ಪ ಒಬ್ಬ ಪ್ರಾಮಾಣಿಕ ರೈತ. ಅವರಿಗೆ ಇಬ್ಬರು ಪುಟ್ಟ ಮಕ್ಕಳು. ಸಾವಿತ್ರಿ ಸದಾ ಹಳ್ಳಿಯ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡು ತಂದೆ ಎಂದು ಬೇಡುತ್ತಿದ್ದಳು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವಿನ ಕಡಿತದಿಂದ ಈಶ್ವರಪ್ಪ ಮರಣ ಹೊಂದುತ್ತಾನೆ. ಸಾವಿತ್ರಿಯ ಜೀವನ ಕತ್ತಲಾಗುತ್ತದೆ. ಗಂಡ ಸತ್ತ ಮೇಲೆ ಹಳ್ಳಿಯ ಕೆಲವು ಜನರು ಅವಳನ್ನು ಅಪಶಕುನ ಎಂದು ನೋಡತೊಡಗುತ್ತಾರೆ. ಆಕೆಗೆ ಆಸ್ತಿಯಲ್ಲಿ ಪಾಲು ಸಿಗದಂತೆ ಮಾಡುತ್ತಾರೆ. ಕೈಯಲ್ಲಿ ಹಣವಿಲ್ಲದೆ, ಹೊಟ್ಟೆಗೆ ಅನ್ನವಿಲ್ಲದೆ ಆಕೆ ತನ್ನ ಮಕ್ಕಳನ್ನು ಕರೆದುಕೊಂಡು ಒಂದು ಹಳೆಯ ಗುಡಿಸಲಿಗೆ ಸೇರುತ್ತಾಳೆ. ಇಲ್ಲಿ ಆಕೆ ಅನುಭವಿಸುವ ನೋವನ್ನು ನೀವು ವಿವರವಾಗಿ ವರ್ಣಿಸಿದರೆ ಕೇಳುವವರ ಕಣ್ಣಲ್ಲಿ ನೀರು ಬರುತ್ತದೆ. ದೇವರೇ, ನೀನು ನನಗೆ ಈ ಕಷ್ಟ ಕೊಟ್ಟರೂ ಸರಿ, ನನ್ನ ಮಕ್ಕಳನ್ನು ಮಾತ್ರ ಕಾಪಾಡು ಎಂದು ಆಕೆ ಪ್ರತಿದಿನ ಶಿವನ ಮುಂದೆ ಕಣ್ಣೀರು ಹಾಕುತ್ತಿದ್ದಳು. ಸಾವಿತ್ರಿ ಹಳ್ಳಿಯ ಶ್ರೀಮಂತರ ಮನೆಯಲ್ಲಿ ಪಾತ್ರೆ ತೊಳೆಯುವುದು, ಕಸ ಗುಡಿಸುವುದು ಮತ್ತು ಹೊಲದಲ್ಲಿ ಕೂಲಿ ಕೆಲಸ ಮಾಡಲು ಶುರು ಮಾಡುತ್ತಾಳೆ. ಅವಳ ಮಗ ಮತ್ತು ಮಗಳು ಹಸಿವಿನಿಂದ ಅಳುವಾಗ ಆಕೆ ತಾನೂ ಉಪವಾಸವಿದ್ದು ಅವರಿಗೆ ಅನ್ನ ನೀಡುತ್ತಿದ್ದಳು. ಒಂದು ಬಾರಿ ವಿಪರೀತ ಮಳೆ ಬಂದು ಅವಳ ಗುಡಿಸಲು ಬಿದ್ದು ಹೋಗುವ ಸ್ಥಿತಿ ಬಂದಾಗ ಆಕೆ ಈಶ್ವರನ ಸನ್ನಿಧಿಯಲ್ಲಿ ನಿಂತು ಪ್ರಾರ್ಥಿಸುತ್ತಾಳೆ. ಆ ರಾತ್ರಿ ಆಕೆಗೆ ಒಬ್ಬ ವೃದ್ಧ ಸನ್ಯಾಸಿ ಬಂದು ಆಶ್ರಯ ನೀಡಿದಂತೆ ಕನಸಾಗುತ್ತದೆ. ಸಾವಿತ್ರಿಯ ಪ್ರಾಮಾಣಿಕತೆ ಮತ್ತು ದೈವಭಕ್ತಿಯನ್ನು ನೋಡಿದ ಹಳ್ಳಿಯ ಒಬ್ಬ ದೊಡ್ಡ ಜಮೀನ್ದಾರರಿಗೆ ಮನಪರಿವರ್ತನೆಯಾಗುತ್ತದೆ. ಅವರು ಆಕೆಗೆ ಒಂದು ಸಣ್ಣ ಹೊಲವನ್ನು ಉಳುಮೆಗೆ ನೀಡುತ್ತಾರೆ. ಆ ಹೊಲದಲ್ಲಿ ಆಕೆ ಬೆವರು ಸುರಿಸಿ ಕೆಲಸ ಮಾಡುತ್ತಾಳೆ. ಆಕೆಯ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗುತ್ತಾರೆ. ಮಗ ಜಿಲ್ಲಾಧಿಕಾರಿಯಾಗಿ ಅದೇ ಹಳ್ಳಿಗೆ ಬಂದಾಗ ಅಮ್ಮನ ಕಷ್ಟಕ್ಕೆ ಬೆಲೆ ಸಿಗುತ್ತದೆ. ಆಕೆ ಅಂದು ಕಣ್ಣೀರು ಹಾಕಿದ ದೇವಸ್ಥಾನವನ್ನೇ ಇಂದು ಜೀರ್ಣೋದ್ಧಾರ ಮಾಡುತ್ತಾಳೆ. ಕಥೆಯ ನೀತಿ: ಯಾವ ಮಹಿಳೆ ಸಂಕಷ್ಟ ಬಂದಾಗ ಧೃತಿಗೆಡದೆ ದೈವ ನಂಬಿಕೆಯನ್ನೂ ಬಿಡದೆ ಹೋರಾಡುತ್ತಾಳೋ ಅವಳಿಗೆ ಸಾಕ್ಷಾತ್ ಪಾರ್ವತಿ ದೇವಿಯೇ ಬಲ ನೀಡುತ್ತಾಳೆ. ಕಷ್ಟಗಳು ಬರುವುದು ನಮ್ಮನ್ನು ಅಳಿಸಲು ಅಲ್ಲ, ನಮ್ಮನ್ನು ಗಟ್ಟಿಗೊಳಿಸಲು ಎಂಬುದನ್ನು ನಾವು ಅರಿಯಬೇಕು.